ಮಾಡಿ ಬೇಸಿಂಗು ನೀವೇನಾರು ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀರಾ ಮಾಡಿ. ಅದಾದ್ಮೇಲೆ ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನು? 5 ವರ್ಷದ ಮೇಲೆ ಯಾರು ಕೆಳಗಡೆ ಯಾರು ಕೆಳಗಡೆ ಈ 10 ವರ್ಷದ ಮೇಲೆ ಯಾರು ಸೊ ಬೇಸಿಂಗು ದಯವಿಟ್ಟು half of right. ನೀವು ನಾನು ಮಾರ್ಚ್ 3 ಹೇಳಿದ್ದೆ. ಇನ್ನ ಮುಂದಿನ ಹೋಗ್ಬಿಟ್ಟು ಇನ್ನ 3 ಬಿಡಿ. ಇನ್ನ ಟೈಮ್ ಇದೆ ಜೂನ್ ಎಕ್ಸ್ಪೋಸ್ ಮಾಡಿ ಸನ್ಲೈಟ್ ಎಷ್ಟಾಗುತ್ತೋ ಫೈನಲಿ ಒಂದು ಕಲರ್ ಅನ್ನೋದು ಜಾಸ್ತಿ ಆಗ್ತಿದೆ. ಕಲರ್ ಬೇರೆ ಇದು ಕಾಣುತ್ತೆ ಕೆಳಗಡೆ. डॉक्टर तंदेंदु सिंह, चीफ एग्रीकल्चर ऑफिसर इफ्को नई दिल्ली। आज यहाँ दालिम के किसान जो पोमग्रेनेट के फार्मर्स हैं उनके साथ में ये प्रोग्राम रखा गया था। क्रॉप सेमिनार था। 500 से ज़्यादा 500 से अधिक किसान इसमें इन्होंने भाग लिया, जिनको बहुत सी अच्छी सामयिक जानकारी दी गई। जानकारी के साथ साथ उनके जहाँ जहाँ भी प्रश्न थे उसका भी उत्तर दिया गया। यह बहुत ही रोचक रहा और मुझे उम्मीद है कि किसान भाई इससे ज़रूर लाभान्वित होंगे। साथ ही साथ कैसे वो तकनीक के साथ साथ खेती के अंदर नए आदानों का प्रयोग करेंगे। ಅಂತ ಇಫ್ಕೋ ರಾಜ್ಯ ಮಾರಾಟ ವ್ಯವಸ್ಥಾಪಕನು ಕರ್ನಾಟಕ ರಾಜ್ಯಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇಫ್ಕೋದಲ್ಲಿ. ಈಗ ಪ್ರೆಸೆಂಟ್ ದುಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ ಮಣ್ಣು ಸಾಕಷ್ಟು ರೂಪದಲ್ಲಿ ಅಡ್ಡ ಪರಿಣಾಮಗಳ ಮೇಲೆ ಹೊಡೆತ ಬೀಳ್ತಾ ಇದೆ. ಅದನ್ನು ನಾವು ಸರಿಗಟ್ಟಬೇಕಂದ್ರೆ ಪ್ರಥಮ ಬಾರಿಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸೇಜನ್ನು ಕಡಿಮೆ ಮಾಡಬೇಕು. ಅದರ ಸಲುವಾಗಿ ಇಫ್ಕೋ ಸಂಸ್ಥೆ ರೈತರ ಸಂಸ್ಥೆ, ರೈತರಿಗಾಗಿ ರೈತರಿಗೋಸ್ಕರ ನಡೀತಾ ಇರೋ ಸಂಸ್ಥೆ. ಈಗಾಗಲೇ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಪ್ಲಸ್ ಮತ್ತು ನ್ಯಾನೋ DAP, ನ್ಯಾನೋ NPK ಸಹ ತಗೊಂಬಂದಿದ್ದೀವಿ. ಅದನ್ನು ರೈತ ಬಾಂಧವರು ಸದ್ಬಳಕೆ ಮಾಡಿಕೊಂಡು ನಮಗೆ ಮಣ್ಣಿನ ಮೇಲೆ, ಗಾಳಿ ಮೇಲೆ, ನೀರಿನ ಮೇಲೆ ಏನು ಹೊಡೆತ ಬೀಳ್ತದೆ ಅದನ್ನು ತಡೆಗಟ್ಬೋದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ G. ಮಂಜುನಾಥ್. ನಾನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಪ್ರಸ್ತುತ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿದ್ದೀನಿ. ನಾನು ದಾಳಿಂಬೆ ಮೇಲೆ ಕಳೆದ 13 ವರ್ಷಗಳಿಂದ ನಾನು ಸಂಶೋಧನಾ ವಿಜ್ಞಾನಿಗೆ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಭಾಗ ದಾಳಿಂಬೆ ಪ್ರದೇಶ ವ್ಯಾಪಕವಾಗಿ ಹರಡ್ತಾ ಇದೆ. ತೋಟಗಾರಿಕಾ ಇಲಾಖೆಯ ಒಂದು ಅಂದಾಜು ಜಮೀನು ಅಂದರೆ ಬೆಳೆಗಳ ಎಷ್ಟಿದೆ ಅಂತ ಹೇಳಿದರೆ ಒಂದು 11,000 ಹೆಕ್ಟೇರ್ ಇದೆ. 1,100 ಹೆಕ್ಟೇರ್ ಇದೆ. ಆದರೆ ಗಿಡಗಳನ್ನ ಮಾರಿದವರು ಮತ್ತು ಪರಿಕರಗಳನ್ನ ಯಾರು ಖರೀದಿಸ್ತಾ ಇದ್ದಾರಲ್ಲ ಅವರ ಪದ್ಧತಿಯ ಪ್ರಕಾರ ಮತ್ತು ವಿಶ್ವವಿದ್ಯಾಲಯ ಮತ್ತು ದಾಳಿಂಬೆ ಸಂಶೋಧನಾ ಕೇಂದ್ರದ ಒಂದು ಸರ್ವೆ ಏನಿದೆ, 2,000 ಹೆಕ್ಟೇರ್ಗಿಂತಲೂ ಹೆಚ್ಚು ಭಾಗ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ, ಅದು ಬೆಂಗಳೂರು ರೂರಲ್ಗೂ ಕೂಡ ಸೇರಿಕೊಂಡಿದೆ, ಆ ಭಾಗದಲ್ಲಿ ವ್ಯಾಪಕವಾಗಿ ಪ್ರದೇಶ ವಿಸ್ತೀರ್ಣವಾಗ್ತಾ ಇದೆ. ಈ ವ್ಯಾಪಕವಾಗಿ ವಿಸ್ತೀರ್ಣವಾಗ್ತಾ ಇದೆ ಜೊತೆಗೆ ವಾತಾವರಣದಲ್ಲಿ ಅತ್ಯಂತ ವೈಪರೀತ್ಯಗಳು ಸಂಭವಿಸ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತು, ಇವತ್ತು ಮಳೆ ಇದೆ, ಚಳಿ ಇದೆ, ಇದು ನಾರ್ಮಲ್ ಆಗಿರೋಂಥ ವೆದರ್ ಅಲ್ಲ. ಈ ಥರದ ವೈಪರೀತ್ಯಗಳ ನಡುವೆ ದಾಳಿಂಬೆ ರೈತ ಬೆಳೆನ ಬೆಳಿಬೇಕಾಗಿದೆ. ಹಾಗಾಗಿ ಆ ಬೆಳೆಗಳನ್ನು ಈ ವೈಪರೀತ್ಯಗಳ ನಡುವೆ ಹೇಗೆ ಬೆಳಿಬೇಕು ಅನ್ನೋ ಒಂದು ವಿನೂತನ ತಂತ್ರಜ್ಞಾನಗಳನ್ನು, ಜ್ಞಾನವನ್ನು, ತಾಂತ್ರಿಕತೆಯನ್ನು ರೈತರಿಗೆ ಕೊಡಬೇಕು ಅನ್ನೋದು ಈ ಕಾರ್ಯಕ್ರಮದ ಮೊದಲ ಉದ್ದೇಶ. ಜೊತೆಗೆ ದಾಳಿಂಬೆ ಬೆಳೆ ಹಣ ಕೊಡೋ ಬೆಳೆ. ಹಾಗಾಗಿ ಹಣ ಕೊಡೋ ಬೆಳೆ ಅಂಥೇಳಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸದೆ ಏನನ್ನು ಬೇಡವೋ ಅದನ್ನು ಕೂಡ ರೈತರು ಬಳಸ್ತಾ ಇದ್ದಾರೆ.